ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಳ ಕಣ್ಣಲ್ಲಿ ನನಗೆ ಬೆಂಕಿ ಕಾಣಿಸ್ತಾ ಇದೆ. ಅವಳಿದ್ದನ್ನ ಖಂಡಿತ ಸುಮ್ಮನೆ ಬಿಡಲ್ಲ. ಇನ್ ಮುಂದೆ ಅವಳ ಹತ್ರ ಇನ್ನೂ ಜಾಗ್ರತೆಯಿಂದ ಇರಬೇಕು. ನನ್ನ ಅವಳು ಅಟ್ಯಾಕ್ ಮಾಡೋದಕ್ಕೂ ಮುಂಚೆ ನಾನೇ ಅಟ್ಯಾಕ್ ಮಾಡಿಬಿಡ್ಬೇಕು. ಹೇಗೆ ಮಾಡೋದು ಕಮಾನ್ ಮಂತ್ರ, ಯೋಚನೆ ಮಾಡು. ಮಾಡು ನೀನು ಎಷ್ಟು ಬೇಕಾದರೂ ಯೋಚನೆ ಮಾಡು. ನೀನು ಯೋಚನೆ ಮಾಡ್ತಿರೋದು ನಾನು ಯಾರು, ನನ್ನ ಮೂಲ ಯಾವುದು ಅಂತ ಕಂಡುಹಿಡಿಯೋದಕ್ಕೆ. ಆದರೆ ನಿನ್ನ ಯೋಚನೆ ಮಾಡೋದಕ್ಕೆ ನಾನು ಬಿಟ್ಟರೆ ತಾನೆ ನಿನ್ನ ಮೂಲನ ನಾನು ಕಂಡುಹಿಡಿತೀನಿ. ಅವಳು ಶಾಂತಿ ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ. ಹಾಗಿದ್ರೆ ಇಷ್ಟೊತ್ತಿಗಾಗ್ಲೇ ಅವಳಿಗೆಲ್ಲ ಸತ್ಯ ಗೊತ್ತಾಗಿರ್ಬೇಕಲ್ಲ. ಗೊತ್ತಿದ್ರು ಅವಳು ನನಗೇನೂ ಮಾಡದೆ ಹೇಗೆ ಸುಮ್ಮನೆ ಇದ್ದಾಳೆ? ಇಷ್ಟೆಲ್ಲ ಆದ್ರೂ ಅವಳೇ ಅರ್ಚನಾ ಅಂತ ಯಾಕೆ ವೀರಣ್ಣನ ಮನೇಲಿದ್ದು ವೇಷ ಬದಲಾಯಿಸ್ಕೊಂಡಿದ್ದಾಳೆ? ನಾನೀಗಿರೋ ವೇಷದಲ್ಲಿ ಎಲ್ಲವೂ ನಡಿಬೇಕು. ನಾನು ಯಾರು ಅಂತ ರತ್ನಮ್ಮಂಗೆ ಗೊತ್ತಾಗೋಯ್ತು. ಅವರು ಶಾಂತಿ ನಿವಾಸದಲ್ಲಿದ್ದಿದ್ರೆ ನನಗೆ ತುಂಬ ಅನುಕೂಲ ಆಗ್ತಿತ್ತು. ಶಾಂತಿ ನಿವಾಸದಲ್ಲಿ ನಡೆಯೋ ಪ್ರತಿಯೊಂದು ವಿಷಯನೂ ತಿಳ್ಕೋಬೋದಾಗಿತ್ತು. ಹೌದು, ಆ ಕಾರಣ ನನಗೆ ಗೊತ್ತಾಗಬೇಕು. ಗೊತ್ತಾದ್ರೆ ಅವಳು ಯಾಕೆ ಶಾಂತಿ ನಿವಾಸಕ್ಕೆ ಬಂದ್ಲು ಅಂತ ನಾನು ತಿಳ್ಕೋಬೋದು. ಓ, ಇವಳು ಖಂಡಿತ ಏನೋ ಪ್ಲಾನ್ ಮಾಡ್ಕೊಂಡೆ ಶಾಂತಿ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ. ಅದು ಅರ್ಚನನ ವೇಷದಲ್ಲಿ. ಅವಳ ಉದ್ದೇಶ ಏನಿರ್ಬೋದು? ಅವಳ ಪ್ಲಾನ್ ಏನಿರ್ಬೋದು? ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ಕೊಂಡು ಬಂದಿರೋ ಹಾಗಿದೆಯಲ್ಲ. ಏನೋ ಒಂದು ಕಾರಣ ಇರಲೇಬೇಕು. ಇಷ್ಟು ದಿನ ಅವಳು ನನ್ನ ಮುಂದೆ ಇದ್ದಾಳೆ ಅಂದ್ರೆ ಯಾಕೆ? ಎಲ್ಲ ಸತ್ಯ ಗೊತ್ತಿದ್ದು ಯಾಕೆ ಹೀಗಿದ್ದಾಳೆ? ಇನ್ ಮುಂದೆ ಈ ಮನೇಲಿ ಶಾಂತಿ ಇರ್ಬೇಕಾ ಅಥವಾ ಮಂತ್ರ ಇರ್ಬೇಕಾ ಅಂತ ಆದಷ್ಟು ಬೇಗ ಡಿಸೈಡ್ ಮಾಡ್ಬೇಕು. ಅವಳೇನಾದ್ರೂ ಇದೇ ಮನೇಲೇ ಇದ್ರೆ ನನ್ನ ಚಾಪ್ಟರ್ ಮುಗೀತು. ನಾನು ಮೊದಲು ಅವಳ ಕಥೆನ ಮುಗಿಸ್ಬಿಡ್ಬೇಕು. ಮುಗಿಸ್ತೀನಿ. ಹೇಗೆ ಮುಗಿಸ್ಬೇಕು ಏನು ಅಂತ ನನಗೊಂದು ಚಿಕ್ಕ ಬೆಳಕು ಸಿಕ್ಕಿದ್ರೆ ಸಾಕು. ಆ ಬೆಳಕು ಯಾವುದು? ಹೇಳು, ಏನ್ ವಿಷಯ? ಅರ್ಜೆಂಟಾಗಿ ನಿನ್ನ ನೋಡ್ಬೇಕಾಗಿತ್ತು.